ಇರ್ಷಾದ್ ಅವರೇ, ಬಹುಶಃ ಒಂದು ಕಡೆ ಅವರು ಹೇಳ್ತಾ ಇದ್ದಿದ್ದು ಈ ಖಾತೆ ಹಂಚಿಕೆಯ ಒಂದು ವಿಚಾರವಾಗಿ ಅವರು ಮಾತಾಡ್ತಾ ಇದ್ರು, ಮತ್ತೊಂದು ಕಡೆ ಬಿ ನಾಗೇಂದ್ರ ಅವರು ವಿಚಾರ ಮಾತಾಡ್ತಿದ್ರು. ಅವ್ರು ಮಾತಾಡುವಂಥ ಸಂದರ್ಭದಲ್ಲಿ ತಾವು ಕೂಡ ನಾನು ಮಾತಾಡಬೇಕು, ನನಗೊಂದು ಅವಕಾಶ ಕೊಡಿ ಅಂತ ಹೇಳ್ತಿದ್ರಿ. ಹೇಳಿ ಸರ್. ನೋಡಿ, ಇವತ್ತು ಬಿ ಜೆ ಪಿ ವಕ್ತಾರರು ಭಾಳ ಸ್ಪಷ್ಟವಾಗಿ ಏನೋ ನಾವು ನಾಗೇಂದ್ರ ಅವರು ಅಲ್ಲಿ ಬ್ಲ್ಯಾಕ್ ಮೇಲ್ ಮಾಡಿದ್ದಾರೆ, ನಾಗೇಂದ್ರ ಅವರು ಹೈಕಮಾಂಡನ್ನು ಹೆದರಿಸಿ ಬೆದರಿಸಿ ಅವರು ಮರಳಿ ಬಂದಿದ್ದಾರೆ ಅನ್ನೋದನ್ನ ಮಾತನ್ನು ಅವ್ರು ಹೇಳ್ತಾ ಇದ್ರು. ನೋಡಿ, ಇವತ್ತು ಅವರು ಆರೋಪಿ ಆಗಿರೋದಂತೂ ಅವ್ರ ಮೇಲೆ ಏನು ಕನ್ವಿಕ್ಷನ್ ಏನೂ ಆಗಿಲ್ಲ, ಅವ್ರ ಮೇಲೆ ಅವರು ಅಪರಾಧಿ ಅಂತ ಹೇಳಿಲ್ಲ. ಅರ್ಥ ಆಯ್ತಲ್ಲ? ಅವ್ರು ಬರೀ ಇವತ್ತು ಈ ತನಿಖೆಗೆ ಒಂದು ಮುಜುಗರ ಆಗಬಾರ್ದು, ತನಿಖೆಗೆ ಒಂದು ಪ್ರಭಾವ ಆಗಬಾರ್ದು ಅನ್ನೋ ಒಂದು ನೈತಿಕ ಹೊಣೆ ಇವತ್ತು ಅವರು ರಾಜೀನಾಮೆಯನ್ನು ಕೊಟ್ಟಿದ್ದರು. ಅದು ತನಿಖೆ ಇವತ್ತು ನಡೀತಾ ಇದೆ. ಸೊ ಅದು ಪ್ರಕರಣ ನ್ಯಾಯಾಲಯದಲ್ಲಿರೋದ್ರಿಂದ ನಾನು ಹೆಚ್ಚಿನ ರೀತಿಯಲ್ಲಿ ಅದ್ರ ಬಗ್ಗೆ ಮಾತನಾಡೋದಕ್ಕೆ ಹೋಗಲ್ಲ. ಆದರೆ ಇವರು ನೈತಿಕತೆಯ ಬಗ್ಗೆ ಮಾತಾಡ್ತಾ ಇರುವಾಗ, ಭ್ರಷ್ಟಾಚಾರದ ಬಗ್ಗೆ ಮಾತಾಡ್ತಾ ಇರುವಾಗ, ಅಥವಾ ಸಚಿವ ಸಂಪುಟ ವಿಳಂಬ ಆಯಿತು ಅನ್ನೋದನ್ನು ಮಾತಾಡ್ತಾ ಇರುವಾಗ ತಾವು ನಡೆದ ಬಂದ ದಾರಿಯನ್ನು ಅವರು ನೋಡ್ಕೋಬೇಕಾಗತ್ತೆ. ಮಾನ್ಯ ಯಡಿಯೂರಪ್ಪನವರು ಸುಮಾರು ತಿಂಗಳುಗಟ್ಟಲೆ ಒನ್ ಮ್ಯಾನ್ ಸಚಿವ ಸಂಪುಟ ಆಗಿ ಎಲ್ಲವನ್ನೂ ಅವರೇ, ಎಲ್ಲ ಮಂತ್ರಿಯೂ ಅವರೇ, ಸಚಿವ ಸಂಪುಟ ಒನ್ ಮ್ಯಾನ್ ಅನ್ನೋದನ್ನು ಈ ರಾಜ್ಯಕ್ಕೆ ತೋರಿಸ್ಕೊಟ್ಟಿರೋದೇ ಮಾನ್ಯ ಯಡಿಯೂರಪ್ಪನವರು. ಅದಾದ ಮೇಲೆ ಈಗಾಗಲೇ ಕಳೆದ ವಾರ ಯತ್ನಾಳ್ ಅವರು ಹೇಳ್ತಾ ಇದ್ರು ಯಾವ ರೀತಿ KPSC ಅಧ್ಯಕ್ಷರಂಥ ಸೌಕಾರ್ ಅವರ ನಂಟು ನಿಮ್ಮ ಪಕ್ಷದ ಅಧ್ಯಕ್ಷ ವಿಜೇಂದ್ರ ಜೊತೆ ಇದೆ, ಯಾವ ರೀತಿ ಅವರ ಸಂಬಂಧ ಇದೆ, ಯಾವ ರೀತಿ ಅದರಲ್ಲಿ ಭ್ರಷ್ಟಾಚಾರದಲ್ಲಿ ಇವರ ಹೆಸರು ಅಲ್ಲಿ ತಳಕು ಹಾಕ್ತಾ ಇದೆ ಅನ್ನೋದನ್ನು ಅವರು ಹೇಳ್ತಾ ಇದ್ದಿದ್ದನ್ನು ಅದು ನೋಡಬೇಕಾಗ್ತದೆ. ಅದರ ಜೊತೆಯಲ್ಲಿ ವಿರೋಧ ಪಕ್ಷದ ನಾಯಕನನ್ನು ತಾವು ಮಾಡೋದಕ್ಕೆ 6 ತಿಂಗಳು ತೆಗೆದುಕೊಂಡಿರುವಂಥದ್ದು, ಅಥವಾ ವಿರೋಧ ಪಕ್ಷದ ನಾಯಕನಿಲ್ಲದೆ ನಾವು ಸದನವನ್ನು ನಡೆಸಿದ್ದೂ ಇದೆ. ಸೊ ಇದೆಲ್ಲವನ್ನ ನಾವು ನೋಡಿದರೆ ಇವತ್ತು ತಾವು ಮಾತನಾಡುವಾಗ ಏನು ಭ್ರಷ್ಟಾಚಾರ ಬಗ್ಗೆ, ತಮ್ಮ ಭ್ರಷ್ಟಾಚಾರದ ವಿರುದ್ಧವೇ ಇವತ್ತು ದೊಡ್ಡ ಹೋರಾಟವನ್ನು ಮಾಡಿ ನಾವು ಅಧಿಕಾರಕ್ಕೆ ಬಂದಂಥದ್ದು. ಸೊ ತಾವು ಭ್ರಷ್ಟಾಚಾರದ ಬಗ್ಗೆ ಮಾತನಾಡುವ ನೈತಿಕತೆ ಯಾವುದೂ ತಮಗಿಲ್ಲ ಅಂತ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇನೆ. ಓಕೆ, ಬಹುಶಃ ಈ ನಾವು ಗಮನಿಸ್ತಾ ಹೋದರೆ ಕಾಂಗ್ರೆಸ್ನಲ್ಲಿನ ಈ ಅಸಮಾಧಾನದಿಂದಾಗಿ ಬಹುಶಃ ಈ ಪ್ರಾದೇಶಿಕ ರಾಜಕಾರಣಕ್ಕೆ ಅಂದರೆ ಒಂದು JDS ಇದರ ಒಂದು ಲಾಭವನ್ನು ಯಾವ ರೀತಿ ಮಾಡಿಕೊಳ್ಬಹುದು, ಪ್ರಾದೇಶಿಕ ರಾಜಕಾರಣದ ಒಂದು ಲಾಭ JDSಗೆ ಯಾವ ರೀತಿ ಆಗಬಹುದು ಅಂತ. ನೋಡಿ ಸರ್, ಬಹುಶಃ 2028ರ ಚುನಾವಣೆ ಹೊತ್ತಿಗೆ ಕಾಂಗ್ರೆಸ್ನಲ್ಲಿರುವಂಥ ಹಲವಾರು ನಾಯಕರುಗಳು, ಕಾರ್ಯಕರ್ತರುಗಳು JDS ಅನ್ನು ಸೇರ್ಪಡೆ ಮಾಡ್ಕೊತಾರೆ, ಅವರೇ ಬರ್ತಾರೆ. ಏನಕ್ಕೆ ಅಂದರೆ ಇವರು ಕಾಂಗ್ರೆಸ್ನಲ್ಲಿ ಇಷ್ಟೊಂದು ಗೊಂದಲಗಳು, ಆಮೇಲೆ ಒಂದು ಅಧಿಕಾರ ಪಡೀಲಿಕ್ಕೆ ಇಷ್ಟೆಲ್ಲ ಒಂದು ಇನ್ಫ್ಲೂಯೆನ್ಸ್ಗಳು, ಹಣಬಲ್ಲ, ಜನಬಲ್ಲ, ತೋಳ್ಬಲ್ಲ, ಇವೆಲ್ಲ ನೋಡಿ ಬೇಸತ್ತಿದ್ದಾರೆ ಅಂತ ನಾವೊಂದು. ಎರಡನೇದಾಗಿ ಯಾವ ಅಭಿವೃದ್ಧಿ ಆಗಬೇಕಾಗಿತ್ತು, ಇವರು ಬಹುಮತ ಪಡ್ಕೊಂಡು ಒಂದು ಸರ್ಕಾರ, ಅದನ್ನು ಆ ನಿಟ್ಟಿನಲ್ಲಿ ನಮ್ಮ ಸ್ನೇಹಿತರು ಹೆಂಗೆ ಟೇಕ್ ಆಫೇ ಆಗಿಲ್ಲ. ಇದು ಕಳೆದ 2.5 ವರ್ಷಗಳಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯನವರು ಕುರ್ಚಿ ಆಟ ಆಡಿದರು, ಅವ್ರು ಬಿಟ್ಕೊಡ್ಬೇಕಲ್ಲ ಅಂತ ಒಂದು ಕಡೆ, ಬಿಟ್ಕೊಡ್ಬಾರ್ದು ಅಂತ ಒಂದು ಕಡೆ. DK ಶಿವಕುಮಾರ್ ಅವರು ನಾನು ಒದ್ದಾರು ಕಿತ್ಕೋತೀನಿ ಅಂತೇಳಿ ಆ ಒಂದು ಹಗ್ಗ ಜಗ್ಗಾಟದಲ್ಲಿ ಕ್ರಾಂತಿಗಳೇ ಆಗೋದು. ನವೆಂಬರ್ ಕ್ರಾಂತಿ, ಜನವರಿ ಕ್ರಾಂತಿ, ಸೆಪ್ಟೆಂಬರ್ ಕ್ರಾಂತಿಗಳಲ್ಲಿ ಕಾಲ ಕಳೆದು ಆ ಬೆಳವಣಿಗೆಗಳ ನಡುವೆ ಅಭಿವೃದ್ಧಿ ಅನ್ನೋದೇ ಮರೀಚಿಕೆ ಆಗೋಗ್ಬಿಡ್ತಾರೆ. ಕೇಳಂಗಿಲ್ಲ ಸರ್. ಇವ್ರು ಹೇಳಿ 5 ಗ್ಯಾರಂಟಿ ಕೊಟ್ಟರು, ಜನಗಳಿಗೆ ಮೂಗಿಗೆ ತುಪ್ಪ ಸೋರಿದ್ರು. ಈ ಜನಗಳು ಕೇಳೋಂಥ ಪರಿಸ್ಥಿತಿಯಲ್ಲಿ ಇಲ್ಲ. ಯಾಕೆ ನಮಗೇನು ದುಡ್ಡು ಬರ್ತಾ ಇದೆ, ಯಾರು ಕೇಳ್ತಾರೆ ಹೇಳಿ? ಕೆಳವರ್ಗದ ಜನ ಏನು ಅವರ ಪ್ರಶ್ನೆ ಮಾಡೋದು. ನೀವು ಹಂಗೆ ಹೇಳ್ಬೇಡಿ, ಕಾಂಗ್ರೆಸ್ 2028ಕ್ಕೂ ನಾವೇ ಬರ್ತೀವಿ ಅಂತ ಹೇಳ್ತಿದ್ದಾರೆ. ಅವ್ರು ಇನ್ನೂ ಇಷ್ಟು ಹೇಳ್ಬೇಡಿ, ನೀವು ಇನ್ನು ಪಂಚೆಲ್ಲ ಕಾನ್ಫಿಡೆಂಟ್ ಆಗಿದ್ದಾರೆ ಅವರು. ಅವ್ರು ಇನ್ನೂ 10 ಗ್ಯಾರಂಟಿ ಕೊಡ್ಲಿ ಸರ್. ಇವತ್ತು ಬರ್ದಿಟ್ಕೊಳ್ಬೇಕಾರೆ ಅವ್ರು ಯಾವುದೇ ಕಾರಣಕ್ಕೂ 2028 ಚುನಾವಣೆ ಬರೋದಿಲ್ಲ. ಅವರು ಬರಲ್ಲ. ಹಗಲಗನ್ಸು ಯಾರು ಕಾಂಗ್ರೆಸ್ನವರು ಕಾಣ್ತವ್ರ ಅಥವಾ JDS ಅಂತ? ನಿಮ್ಮ ಭ್ರಷ್ಟಾಚಾರ ಅಲ್ಲ, ನಿಮ್ಮ ಭ್ರಷ್ಟಾಚಾರ ನಿಮ್ಮ ಯುವ ನಾಯಕನ ಪಟ್ಟಾಭಿಷೇಕ ಮಾಡೋದಕ್ಕಾಗಿ ಎಷ್ಟು ಸರ್ಕಸ್ ಸ್ಪಷ್ಟೀಕರಣ ಕೊಡ್ತೀವಿ ವಾಹಿನಿ ಮುಖಾಂತರ. ನಾಯಕತ್ವವಿಲ್ಲ ನಿಮ್ಮಲ್ಲಿ. ನಿಮ್ಮ ಯುವ ನಾಯಕನನ್ನ, ನಿಮ್ಮ ಯುವಕ ನಾಯಕನನ್ನ ಪಟ್ಟಾಭಿಷೇಕ ಹೋರಾಟ ಮಾಡೋದಾಗಿ ಕಾಣ್ತಾ ಇರೋದು ಯಾರು, ನೀವಾ ಅಥವಾ ವಿಪಕ್ಷಗಳ ಅಂತ? ಕಾಣ್ತಿರೋರು ಯಾರು ಅಂತ? ನಿಖಿಲ್ ಕುಮಾರಸ್ವಾಮಿ ಅವರನ್ನ ಮುಖಾಂತರ ನಾವು ಪಾದಯಾತ್ರೆ ಮಾಡಿ ಪಟ್ಟಾಭಿಷೇಕ ಮಾಡೋ ಅಗತ್ಯ ಇಲ್ಲ. ಈ ರಾಷ್ಟ್ರದ ಮಾಜಿ ಪ್ರಧಾನಿ ಮೊಮ್ಮಗ, ಈ ರಾಜ್ಯದ 2 ಬಾರಿ ಮುಖ್ಯಮಂತ್ರಿ ಆದವ್ರ ಮೊಮ್ಮಗ ರೇ, ಯಾವುದೇ ಒಂದು ಅಧಿಕಾರ ಇಲ್ಲದೆ ಇದ್ರು ಸಹ 3 ಬಾರಿ ಚುನಾವಣೆ ಸೋತರು ಸಹ ಎದೆಗುಂದಲೇ ಈ ರಾಜ್ಯದ ಜನತೆಗೋಸ್ಕರ ಪಕ್ಷದ ಒಬ್ಬ ನಾಯಕ ನಿಖಿಲ್ ಕುಮಾರಸ್ವಾಮಿ ಜನರಿಗೋಸ್ಕರ ಏನ್ ಮಾಡಿದ್ದಾರೆ, MLAಗಳು ಯಾವ ಹೋರಾಟ ಮಾಡಿದ್ದಾರೆ ನಮ್ಮ ಯುವ ನಾಯಕ ನಿಖಿಲ್ ಕುಮಾರಸ್ವಾಮಿ ಮಾತಾಡ್ತಾ ಇದ್ದಾರೆ. ಮಾಡಿರಿ ದೇವೇಗೌಡರು ನೆಲ ನೀರು ಅಥವಾ ಜಲದ ಅಂದ್ರೆ ನೆಲ ಜಲ ಭಾಷೆ ವಿಚಾರದಲ್ಲಿ ಅವರ ಹೋರಾಟವನ್ನು ನಾವು ಪ್ರಶ್ನೆ ಮಾಡಕ್ ಆಗೋದೇ ಇಲ್ಲ. ಮಾನ್ಯ ದೇವೇಗೌಡರ ಬಗ್ಗೆ ನಾವು ಪ್ರಶ್ನೆನೂ ಮಾಡಲ್ಲ. ಆಮೇಲೆ ಮಾನ್ಯ ದೇವೇಗೌಡರು ಅವ್ರದ್ದೇ ಆದಂಥ ವರ್ಚಸ್ ಇದೆ, ಅವ್ರದ್ದೇ ಆದಂಥ ಹೋರಾಟ ಇದೆ. ಈ ರಾಜ್ಯಕ್ಕೆ ಬಹಳಷ್ಟು ಕೊಡುಗೆಯನ್ನು ಅವ್ರು ಕೊಟ್ಟಿದ್ದಾರೆ.
ನಾನು ಹೇಳ್ತಾ ಇರೋದಂತೂ ಅವರ ಯುವ ನಾಯಕರಾದಂತ ನಿಖಿಲ್ ಸರ್ ಕುಮಾರಸ್ವಾಮಿ ಒಂದ್ ನಿಮಿಷ ಕೇಳಿ ಸರ್ ಇಲ್ಲಿ ಇವತ್ತು ಬಿಡದಿ ವಿಚಾರಗಳನ್ನ ನಾವು ಇವತ್ತು ನಿಮ್ಗೆ ಎಂತ ಬಿಸಿ ತಟ್ಟಿದೆ ಅಂತ ಹೇಳಿದ್ರೆ ಅಧಿಕಾರ ಕೊಟ್ಟರೆ ಅವರು ಹೌದು. ಅವರು ಮುಂದಿನ ದಿನಗಳಲ್ಲಿ ಉತ್ತಮ ಕಾರ್ಯ ನೋಡಿ ಮಾಡ್ಬೋದೇನೋ. ಅಲ್ಲ ನೋಡಿ ಇವತ್ತು ಹೇಳ್ತಾ ಇದ್ದೀವಿ ನೋಡಿ, ಸರ್, ಅಧಿಕಾರ ವರ್ಷ ಕೊಡೋದು ಜನ ರಾಜ್ಯದ ಜನ ಇವತ್ತು ರಾಜ್ಯದ ಜನ ಜನ ಯಾರಿಗೆ ಆಯ್ಕೆ ಅಧಿಕಾರ ಮಾಡ್ತಾರೆ. ಕೊಡಬೇಕು ಯಾರಿಗೆ ಅಧಿಕಾರ ಕೊಡಬಾರದು ಅದು ತೀರ್ಮಾನ ಮಾಡುವಂಥದ್ದು ಈಗ ರಾಜ್ಯದ ಜನ. ನಿಮ್ಮನ್ನ ಇವತ್ತು ಬಾರಿ ಇವರು ಸೋತವ್ರೆ. ವಿರೋಧ ಪಕ್ಷದಲ್ಲಿ ಇದ್ದಾರೋ ಇಲ್ಲೋ ಅನ್ನೋದೇ ನಮ್ಗೆ ಯಾಕೆಂದ್ರೆ ಎಲ್ಲೂ ಕಾಣಿಸ್ತಾ ಅಲ್ಲ, ಇಲ್ಲ. ಇವತ್ತು ವಿರೋಧ ಅದೆಲ್ಲ ಪಕ್ಷದಲ್ಲಿ ನಾವು ವಿರೋಧ ಇರೋದಕ್ಕೆ ಪಕ್ಷದಲ್ಲಿ ಇರಿ ಸರ್. ನಿಮ್ಮ ಇವತ್ತು ಜವಾಬ್ದಾರಿ ಏನು ಅದನ್ನ ನೀವು ಹೇಳ್ಬೇಕಾಗ್ತದೆ. ಈಗ ಬರೀ ವಿರೋಧ ಮಾಡೋದು ಅಥವಾ ಬರೀ ಒಂದು ಮಂತ್ರಿಗಳನ್ನ ಟಾರ್ಗೆಟ್ ಮಾಡುವಂಥದ್ದಲ್ಲ. ನಿಮ್ಮ ಕನ್ಸ್ಟ್ರಕ್ಟಿವ್ ಆಗಿ ರಚನಾತ್ಮಕವಾದಂಥ ಕೆಲಸ ತಾವು ಮಾಡ್ತಾ ಇದೀರ ಅನ್ನೋದನ್ನು ಅಲ್ಲ ಜನರಿಗೆ ಹೇಳ್ಬೇಕಾಗ್ತದೆ. ನೋಡಿ ಸರ್, ಮೂಡಾಗರಣದಲ್ಲಿ ನಾವು ಬಿಜೆಪಿ ಮತ್ತೆ ನಾವು ಜಂಟಿಯಾಗಿ ಹೋರಾಟ ಮಾಡಿದ್ವಿ. ಏನಾಯ್ತು? ನಿಮ್ಮ ಹಿಂದಿನ ಮಾಜಿ ಮುಖ್ಯಮಂತ್ರಿಗಳು ಸೈಟನ್ನು ವಾಪಸ್ ಕೊಟ್ಬಿಟ್ಟು ಅವರು ಕೈ ತೊಳ್ಕೊಂಡ್ರು. SIT ಆಗ ಒಂದು ತನಿಖೆಯನ್ನು ಮಾಡಿ ಏನ್ ಮಾಡಿದ್ರಿ ನೀವು? ನೀವೇ ಕ್ಲೀನ್ ಚೀಟ್ ತಗೊಂಡ್ರಿ. ಅದಾದ್ಮೇಲೆ ವಾಲ್ಮೀಕಿ ಹಗರಣದಲ್ಲಿ ಏನ್ ಮಾಡಿದ್ರು? ನಾಗೇಂದ್ರ ಅವ್ರನ್ನ ಹಿಡ್ದಾಕ ಒಳಗಡೆ ಜೈಲಿಗೆ ಹಾಕ್ಲಿಲ್ವಾ? ಅವ್ರಿಗೆ ಜವಾಬ್ದಾರಿ ಇದೆ ನಿಮಗೆ ಅಂತ ಅಲ್ಲ ಸರ್, ನಾನು ಹೇಳ್ತಾ ಇರೋದು ನೀವು- ಅಲ್ಲ, ಸರ್ ಒಂದ್ ನಿಮಿಷ ಇರಿ. ನಿಮ್ಮ ಮಿತ್ರ ಪಕ್ಷದ ಜೊತೆನಲ್ಲಿ ನೀವು ಯಾವ ರೀತಿ ಹೋರಾಟ ಮಾಡಿದ್ರು ಅಂತ ಹೇಳಿ. ಕಳಂಕಿತ ಸಚಿವನ 42 ಕೇಸ್ ಇದೆ ಸರ್ ಅವ್ರು ನಾಗೇಂದ್ರ ಅವ್ರ ಮೇಲೆ. ತಗೊಂಡ್ ನೋಡಿ ನೀವು. ಯಾವ ಆಯ್ತಾ? ಆರೋಪ ಅಷ್ಟೇ ಇರೋದು, ಒಂದು ಯಾವ ಆರೋಪ ಅಷ್ಟೇ ಅಲ್ವೇ? conviction ಆಗಿಲ್ಲ, ಯಾವ ಅಪರಾಧಿ ಅಂತ ಆಗಿಲ್ಲ. Conviction ಆಗಿದ್ದಾರೆ. ಇವತ್ತು ಅಂತ ನೀವು ಇವತ್ತು ಬಿಜೆಪಿನಲ್ಲಿ 65 ಶಾಸಕರಲ್ಲಿ 34 ಜನರಿಗೆ ಇವತ್ತು ಒಂದ್ ನಿಮಿಷ ಇರಿ ಸರ್. ಆರೋಪಗಳಿದೆ. ಹಾಗಾದ್ರೆ ಅವರೆಲ್ಲರೂ ರಾಜೀನಾಮೆ ಕೊಡಕ್ಕಾಗತ್ತಾ? ರಾಜೀನಾಮೆ ಕೊಡಕ್ಕಾಗತ್ತಾ? ನಾಗೇಂದ್ರ ಅವರು ಎಲ್ಲಾ ಪಕ್ಷಗಳಲ್ಲಿ ಇವತ್ತು ಶಾಸಕರುಗಳು ಆರೋಪ ಉಳ್ಳಂತ ಶಾಸಕರಿದ್ದಾರೆ. ರಾಜೀನಾಮೆ ಕೊಡಕ್ಕಾಗತ್ತಾ? ಇವತ್ತು ಪ್ರಶ್ನೆ ಮಾಡ್ತೀವಿ. ಇವತ್ತು ವೆಸ್ಟ್ ಬೆಂಗಾಲ್ನ ಮುಖ್ಯಮಂತ್ರಿ ಕ್ಯಾಮ್ರಾ ಮುಂದೆನೆ ಅವರು ಭ್ರಷ್ಟಾಚಾರ ಮಾಡಿದ್ದಾರೆ, ದುಡ್ಡು ತಗೊಂಡಿದ್ದಾರೆ. ಅವ್ರ ಮೇಲೆ ಒಂದು ಗಂಭೀರವಾದಂತಹ ಭ್ರಷ್ಟಾಚಾರ ಆರೋಪಗಳಿದೆ. ಅವ್ರನ್ನ ನೀವು ಮುಖ್ಯಮಂತ್ರಿ ಮಾಡಿಲ್ವಾ? ಇವರು ಅಲ್ಲ ಬಿಜೆಪಿ ಅವರು ಹೇಮಂತ ಬಿಸ್ವಾಸ್ ಆಸಾಂ ಮುಖ್ಯಮಂತ್ರಿ, ಅವ್ರಿಗೆ ನೀವು ಭ್ರಷ್ಟಾಚಾರದಲ್ಲಿ ಅವರಷ್ಟು ಯಾರೂ ಇಲ್ಲ. ಅಷ್ಟು ದೊಡ್ಡ ಭ್ರಷ್ಟಾಚಾರದ ಒಂದು ಇದನ್ನ ಮಾಡಿ ಅವರು ವಾಪಸ್ ಬಿಜೆಪಿಗೆ ಹೋಗಿ ಅಲ್ಲಿ ಕ್ಲೀನ್ ಚಿಟ್ ಆಗಿ ಬಿಜೆಪಿ ವಾಷಿಂಗ್ ಮಿಷಿನ್ ಇಂದ ಆಚೆ ಬಂದು ಅವರು ಮುಖ್ಯಮಂತ್ರಿ ಆಗಿದ್ದಾರೆ. ಆಯ್ತು ಸರ್, ಈಗ ಈಗ ನಾಗೇಂದ್ರ ಅವರು ಈಗ ಹಾಕಿರಿ. ಅಲ್ಲ, ನಿಮ್ಗೆ ಮಾತಾಡೋ ನೈತಿಕತೆ ನಿಮ್ಮ ಸಖ್ಯ ಬಿಜೆಪಿ ಜೊತೆನಲ್ಲಿ ಬರೀ ಅಧಿಕಾರಕ್ಕೋಸ್ಕರ ಮಾತ್ರ. ಎಚ್ ಡಿ ಕುಮಾರಸ್ವಾಮಿ ಅವರು ಕೇಂದ್ರ ಸಚಿವರಾಗಿದ್ದಾರೆ. ಯಾವ ಯೋಜನೆ ರಾಜ್ಯಕ್ಕೆ ತಂದಿದ್ದಾರೆ ಅಂತ ಹೇಳಿ, ಯೋಗ್ಯತೆಗೆ ನಮ್ಮ ಯಾವ ಯೋಜನೆ ತಂದಿದ್ದಾರೆ ಅಂತ ಹೇಳಿ, ಯಾವ ಯೋಜನೆ ತಂದಿದ್ದಾರೆ ಹೇಳಿ. ಇವತ್ತು ಬರೀ ಅಧಿಕಾರದ ಅಪಾಪಿಗೋಸ್ಕರ ತಾವು ಬಿಜೆಪಿ ಜೊತೆ ಕೈ ಜೋಡಿಸಿದ್ದೀರಿ, ಜಾತ್ಯತೀತ ಜನತಾದಳದ ಹೆಸರು ಇಟ್ಕೊಂಡಿದ್ದೀರಿ. ಯಾವ ಯೋಜನೆ ಎಚ್ ಡಿ ಕುಮಾರಸ್ವಾಮಿ ಅವರು ಕೇಂದ್ರದಿಂದ ರಾಜ್ಯಕ್ಕೆ ತಂದಿದ್ದಾರೆ ಅನ್ನೋದನ್ನ ಹೇಳಿ ನೀವು. ಮಾತಾಡಕ್ಕೆ ಅವಕಾಶ ಮಾಡಿಕೊಡಿ. HAL ವಿಚಾರಕ್ಕೆ ಸರ್ ಇವರು ಸಹಕಾರ ಕೊಡ್ತಾ ಇಲ್ಲ. ಅದು ಅರಣ್ಯ ಭೂಮಿ ಅಂತ ಹೇಳಿ ಕತೆ ತೆಗೆದ್ರು. ಆ ಅರಣ್ಯ ಭೂಮಿ ಆಗಿಲ್ಲ. ಅಲ್ಲಿ ಕಟ್ಕೊಂಡಿರೋದು ಯಾರ್ಯಾರು? ಐಷಾರಾಮಿ ಅಪಾರ್ಟ್ಮೆಂಟ್ ಕಟ್ಕೊಂಡಿದ್ದಾರೆ. ಅಲ್ಲಿ ನಾವು ಕೆಲಸ ಮಾಡಕ್ಕೆ ಅವರು ಸಹಕಾರ ಕೊಟ್ಟಿಲ್ಲ. ಭದ್ರಾವತಿ ಉಕ್ಕು ಮತ್ತು ಕೈಗಾರಿಕಾ ಕಾರ್ಖಾನೆಗೆ ಸಹಕಾರ ಕೊಟ್ಟಿಲ್ಲ. ಇವತ್ತು ಆಂಧ್ರದಲ್ಲಿ ವೈಜಾಗ್ ಅಂತ ಕಂಪನಿ ಸನ್ಮಾನ್ಯ ಕುಮಾರಣ್ಣವ್ರ ಮುಖಾಂತರ 11,000 ಕೋಟಿ ಯೋಜನೆಯನ್ನು ತಗೊಂಬತ್ತು. ಇವ್ರಿಗೆ ಏನಾಗಿದೆ? ಕಾಗದದಲ್ಲಿ ಯೋಜನೆ ಜಾರಿ ಆಗಿದೆಯಾ? ಯೋಜನೆ ಜಾರಿ ಆಗಿದೆಯಾ? ನಾಯಕರಾದ ಕುಮಾರಣ್ಣ ಅವ್ರನ್ನ ಏನಾದ್ರೂ ನೀವು ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದೀರಾ ಯೋಜನೆ ಜಾರಿ ಮಾಡೋದಕ್ಕೆ? ಅದು ಹೇಳಿ ನೀವು. ಒಂದು ಯೋಜನೆ ತಗೊಂಬತ್ತೀವಿ ಅಂತ ಕೇಳಿದ ಸಂದರ್ಭದಲ್ಲೇ ಇವರು ಒಬ್ಬೊಬ್ಬರು ಒಂದೊಂದು ಉತ್ತರ ಕೊಟ್ರು. ಇವತ್ತಿನ ಅಲ್ಲಿನ ಭಾರಿ ಕೈಗಾರಿಕಾ ಸಚಿವರಾಗಿರುವಂತ ನಮ್ಮ ಪಾಟೀಲ್ ರವರು ಸಹ ಅದಕ್ಕೆ ಅವರು ನಕಾರಾತ್ಮಕವಾಗಿ ಸ್ಪಂದಿಸಿದ್ರು. ಅದನ್ನ ಕಾರ್ಯರೂಪಕ್ಕೆ ತಗೊಂಡು ಬಿಡ್ತಾ ಇಲ್ಲ. ಯಾವುದೇ ಒಂದು ಯೋಜನೆ ತರಬೇಕಾದ್ರೆ ಸರ್ ರಾಜ್ಯ ಸರ್ಕಾರ ಸಂಪೂರ್ಣವಾಗಿ ಸಹಕಾರ ಕೊಡಬೇಕು. ಇವ್ರ ಯೋಗ್ಯತೆಗೆ ಇವತ್ತು ಬಂದಂತ ಎಲ್ಲ ಕೈಗಾರಿಕೆಗಳು ಯೋಜನೆ ತರಕಾಗಿಲ್ಲ ನಿಮ್ ಕೈಯಿಂದ ಇನ್ನೊಂದು ಹೇಳ್ತೀನಿ. ಇವತ್ತು ಮಂಡ್ಯದ ಬಗ್ಗೆ ಏನ್ ಮಾಡಿದ್ರು, ಭದ್ರಾವತಿ ಕ್ಲಿಯರ್ ಆಗಿ ಹೇಳಿ, ರಾಜ್ಯದ ಜನತೆ ಗೊತ್ತಾಗ್ಲಿ. ಇನ್ನೊಂದು ದಿನ ಮುಖ್ಯಮಂತ್ರಿ ಹಾಗೆ ಆಗ್ತಾರೆ ಸರ್. ಮುಖ್ಯಮಂತ್ರಿ ಆಗೋದು ಬಿಡೋದು ಜನ ನಿರ್ಧಾರ ಮಾಡ್ತಾರೆ ಸರ್. ಅವ್ರ ಅಣಿಬರದಲ್ಲಿದ್ರೆ ಆಗತ್ತೆ. ಆದ್ರೆ ಇವತ್ತು ಅವರು ಕೇಂದ್ರದ ಮಂತ್ರಿಯಾಗಿ ಏನ್ ಕೆಲಸ ಮಾಡ್ತಾ ಇದ್ದಾರೆ ಅದನ್ನ ಹೇಳಿ. ಯಾವ ಕಾರಣಕ್ಕಾಗಿ ಬಿಜೆಪಿ ಜೊತೆನಲ್ಲಿ ಇವತ್ತು ಅಧಿಕಾರಕ್ಕೆ ಹೊಂದಾಣಿಕೆ ಮಾಡ್ಕೊಂಡ್ರಿ? ಒಂದ್ ನಿಮಿಷ. ನಿಖಿಲ್ ಕುಮಾರಸ್ವಾಮಿ ಅವರು ಈ ಕೂಸು ಹುಟ್ಟೋಕ್ ಮುಂಚೆ ಕುಲಾವಿ ಹೊಲಿಸಿದ್ರು ಅನ್ನಂಗೆ ಹೇಳ್ತಿದ್ರಲ್ಲ ಸರ್. ಅವ್ರು ಇನ್ನು ಗೆದ್ದು ಬರ್ಲಿ ಸರ್. ಗೆದ್ದು ಬಂದ ನಂತರದಲ್ಲಲ್ವೇ ಮಾತು? ಗೆದ್ದು ಬರ್ಲಿ, ಆ ನಂತರದಲ್ಲಲ್ವೇ ಮಾತು? ಮುಂದಿನ ಮುಖ್ಯಮಂತ್ರಿ ಬಗ್ಗೆ ಈಗಲೇ ಯೋಚನೆ ಮಾಡ್ತಿದ್ರಿ. ಒಬ್ಬ ಯುವಕ 2 ಬಾರಿ ಯಾವುದೋ ವಿಧಾನಸಭೆ ಸೋತು, 1 ಬಾರಿ MP ಅಲ್ಲಿ ಸೋತು, ಬೇರೆ ಯಾರಾದ್ರೂ ತೋರಿಸಿ ಸರ್. ಬೇರೆ ಯಾರು ಎದೆ ಹೊಡ್ಕೊಂಡು ಮನೆ ಸೇರ್ಕೊಳ್ಳೋರು, ಹಾಸ್ಪಿಟಲ್ ಸೇರ್ಕೊಳ್ಳೋರು. ಇವತ್ತು ನಮ್ಮ ಯುವ ನಾಯಕ ಸನ್ಮಾನ್ಯ ನಿಖಿಲ್ ಕುಮಾರಸ್ವಾಮಿ ಅವರು ಬರ ಅಧ್ಯಯನ ಮಾಡ್ತಾ ಇದ್ದಾರೆ ಸರ್. ಇವತ್ತು ಬೆಳೆದಿಲಾಗ್ತಾರೋ ಅನ್ಯಾಯದ ವಿರುದ್ಧ ಪಾದಯಾತ್ರೆ ಮಾಡಿದ್ದಾರೆ. ಅವರು ಮಾಡಿರುವಂತ ಆಸ್ತಿಯನ್ನು ಉಳಿಸಿಕೊಳ್ಳೋದಕ್ಕಾಗಿ ಅವರು ಹೋರಾಟ ಮಾಡ್ತಾರೆ. ರೈತರ ಸೋಗಿನಲ್ಲಿ ಅವರು ಅವರ ಆಸ್ತಿಯನ್ನು ಉಳಿಸಿಕೊಳ್ಳೋದಕ್ಕೆ ಹೋರಾಟ ಮಾಡ್ತಾರೆ. ಯಾವುದೇ ಕಾರಣಕ್ಕೂ ಇಲ್ಲ. ನಾವು ಹೇಳಿದೀವಿ ಏನಂತ, ನಮ್ಮ ಭೂಮಿಯನ್ನು ಸಹ ನಾವು ಸಾರ್ವಜನಿಕ ಸ್ಥಳಕ್ಕೆ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆದಂತಹ ಸಂದರ್ಭದಲ್ಲಿ ರಾಜ್ಯಕ್ಕೆ ಕೊಟ್ಟಂತಹ ಕೊಡುಗೆಗಳನ್ನ ಕಾಂಗ್ರೆಸ್ ಏನ್ ಮರ್ತಿದ್ಯಾ ಸರ್?
ಮರ್ತಿದ್ದೀರಾ ಸರ್? ಕೊಟ್ಟೇ ಇಲ್ವಾ ಸರ್? ಅವ್ರೇನು ಮಾಡೇ ಇಲ್ವಾ? ಅಲ್ಲ, ನೋಡಿ, ರೈತರ ಸಾಲ ಅಲ್ಲ, ಮನ್ನಾ ಮಾಡಿದ್ದು ಅಲ್ಲ, ಅವ್ರನ್ನ ಸೇರಿದಂತೆ, ಮುಖ್ಯಮಂತ್ರಿ- ಸಾರಾಯಿ ನಿಷೇಧ ಅವ್ರನ್ನ ಸೇರಿದಂತೆ, ಮುಖ್ಯಮಂತ್ರಿ ಲಾಟರಿ ನಿಷೇಧ ಮಾಡಿದ್ದು ಕಾಂಗ್ರೆಸ್ ಸೇರಿದಂತೆ, ಪಕ್ಷದವರೇ. ಇದ್ಯಾವುದು ಕೂಡ ಕಾಂಗ್ರೆಸ್ ಆದ್ರೂ ಮರ್ತಿದ್ದೀರಾ ನೀವು? ಆದ್ರೂ ಮರ್ತಿದ್ದೀರಾ ನೀವು ಅಂತ ಅವರು ವೆಸ್ಟ್ ಎಂಡ್ ಇಂದ ಅಧಿಕಾರವನ್ನು ನಡೆಸ್ತಾ ಇದ್ದಿದ್ದಕ್ಕೆ ಕುಮಾರಸ್ವಾಮಿ ಇವತ್ತು ಅವರ ಆ ಪರಿಸ್ಥಿತಿ ಬಂದಿದ್ದು ಅದು- ಅಭಿವೃದ್ಧಿ ಕಾರ್ಯಗಳನ್ನು ಮರ್ತಿದ್ದೀರಾ ನೀವು ಅಂತ. ಅಲ್ಲ, ಕುಮಾರಸ್ವಾಮಿ ಅವರು ಈ ರಾಜ್ಯಕ್ಕೆ ಕೆಲಸ ಮಾಡಿದ್ದಾರೆ, ಮಾಡಿಲ್ಲ ಅಂತಲ್ಲ, ಮುಖ್ಯಮಂತ್ರಿಗಳಾಗಿ ಅವ್ರಿಗೆ ಅವಕಾಶ ಕೊಟ್ಟಿದ್ರು, ಅವ್ರು ಮಾಡಿದ್ದಾರೆ. ಆದ್ರೆ ಅದರಲ್ಲಿ ಬಹಳಷ್ಟು ಯೋಜನೆಗಳನ್ನ ಅವರು ಕಾರ್ಯರೂಪಕ್ಕೆ ತರೋದ್ರಲ್ಲಿ ವಿಫಲ ಆಗಿದ್ದಾರೆ ಇವತ್ತು. ಕೇಂದ್ರ ಸಚಿವರಾಗಿ ವೆಸ್ಟ್ ಎಂಡ್ ಹೋಟ್ಲಿಂದ ಸರ್ಕಾರ ಬಿಜೆಪಿ ಜೊತೆ ಇದೇ ನಿಮ್ಮ ಡಿ ಕೆ ಶಿವಕುಮಾರ್ ಅವರು ನಾಟಕ ಮಾಡಿದ್ರಲ್ರಿ. ಯಾವ ನಾಟಕ ಮಾಡಿಲ್ಲ, ನಿಮ್ಮ ಅಸಮರ್ಥತೆಯಿಂದ ಅದು ಆಗಿರುವಂತದ್ದು.